ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಸ್ನೇಹಿತರೆ, ಇವತ್ತು ಇಂಡೋರಲ್ಲಿ ವಿಡಿಯೋನ ಶೂಟ್ ಮಾಡಿ ಆಗ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನನಗೆ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂತಂದ್ರು ಕೂಡ ಅಷ್ಟು ಇದಕ್ಕೆ ಎಲ್ಲರಿಗೂ ನಾಲೆಡ್ಜ್ ಬೇಕೇ ಬೇಕು ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಏನಿಲ್ಲ. ಏನಕ್ಕಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ನ ಯಾರೇ ಕೂಡ ನೋಡಿದ್ರು ಕೂಡ ಅವ್ರ ಬಾಯಲ್ಲೇ ಬಂದ್ಬಿಡುತ್ತೆ. ಓಕೆನಾ, ಇದು ಫೇಕು, ಇದು ಫ್ರಾಡು, ಇದನ್ನ ಈ ಒಂದು ಆ್ಯಪ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತ ಕಚ್ಚಡ ನನ್ನ ಮಕ್ಕಳು, ಅಂತ ದಡ್ಡ ನನ್ನ ಮಕ್ಕಳು ಯಾರು ಇಲ್ಲ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಒಂದು ಆ್ಯಪ್ ಬಗ್ಗೆ ಸುಮಾರು ಜನ ಹೇಳ್ತಿದ್ರಿ ನನಗೆ, ಆ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ ಎಲ್ಲರಿಗೂ ಕೂಡ, ಹೆಂಗಿದೆ ಏನು ಎತ್ತ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನನ್ನ ಪ್ರಕಾರ ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಾನು ಮುಂಚೆ ನೆನಪಿಲ್ಲ ಯಾವಾಗ ಮಾಡಿದ್ದೆ ಅಂತೇಳಿ. ನನಗೂ ಗೊತ್ತಿಲ್ಲ ಆಯ್ತಾ. ತುಂಬ ಈ ಒಂದು ಆ್ಯಪ್ ನಾನು ಯಾವಾಗಲೋ ನಾನು ಓಪನ್ ಮಾಡಿ ನಾವು ಯಾರೋ ಸುಮಾರು ಜನ ಹೇಳಿದ್ರು ಅಂದ್ಬಿಟ್ಟು ನಾನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋಣ ಅಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಗಾಡಿ ನಂಬರ್ ಎಲ್ಲ ಅಟ್ಯಾಚ್, ಗಾಡಿ ಎಲ್ಲ ಹಾಕಿ, ಅದಕ್ಕೆ ಗಾಡಿ ನಂಬರ್, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ ಆ್ಯಪ್ನ. ಸುಮಾರು ದಿವಸ ಟ್ರೈ ಮಾಡಿದೆ ಯೂಸ್ ಮಾಡೋಣ ಅಂದ್ಬಿಟ್ಟು. ಅದು ತಲೆ ಕೆಟ್ಟೋಯ್ತು. ಅದನ್ನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ಗೆ ನಿಜವಾಗ ತಲೆ ಕೆಟ್ಟೋಯ್ತು ನನಗೆ. ಓಕೆನಾ, ಹಂಗೆ ಇಟ್ಬಿಟ್ಟಿದ್ದೆ. ಸೊ ತಿರ್ಗಾ ಇವಾಗ ನಾನು ಪದೇ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದರಿಂದ ತಿರ್ಗಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ, ಸೊ ಇದ್ರ ಬಗ್ಗೆ ನನ್ನ ಒಂದು ಅಭಿಪ್ರಾಯನೇ ಫೈನಲ್ ಅಂತಲ್ಲ. ಇವಾಗ ಒಂದು ಆ್ಯಪ್ ಬಗ್ಗೆ ನಿಮ್ಗೇನಾದರೂ ನೀವೇನೋ ಯೂಸ್ ಮಾಡಿದ್ದೀರಾ, ಅಕಸ್ಮಾತ್ ಯೂಸ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ನಮ್ಗೆ ತಿಳಿಸ್ಕೊಡಿ. ಓಕೆನಾ, ಏನಕ್ಕಂದರೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನು ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಆಯಿತಾ. ಎಲ್ಲರಿಗೂ ಕೂಡ ಇದೇ ಥರ ನನಗಾಗಿರೋ ಥರ ನಿಮಗೂ ಆಗ್ತೈತೆ. ನಿಜವಾಗ್ಲೂ ಇದು ಸಖತ್ತಾಗಿರೋ ಆ್ಯಪ್ ಇವರು, ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನೇನು ಮಾತಾಡೋಕ್ಕೋಗಲ್ಲ. ನಿಮ್ಮ ಮಾತಾಡುವಂಥ ರೈಟ್ಸ್ನ ಕಿತ್ಕೊಳ್ಳೋವಂಥ ರೈಟ್ಸ್ ಯಾರಿಗೂ ಇಲ್ಲ. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀವಿ ಚಾನಲ್ನ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಇಷ್ಟ ಆಗಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. I am also CEO. ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಜಾಸ್ತಿ ವಿಡಿಯೋದಲ್ಲಿ ಕುಯ್ಯಕ್ಕೆ ಹೋಗಲ್ಲ. ಸೊ ಸೀದಾ ವಿಷಯಕ್ಕೆ ಬರ್ತೀನಿ. ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ID ಅಂತೇಳಿ, ಇನ್ ಡ್ರೈವ್ ಆಯಿತಾ. ID ಅಲ್ಲ, ಸಾರಿ, ID ಅಂತ ಇನ್ನೊಂದು ಯಾವುದೋ ಕಂಪ್ನಿ ಇದೆ ಪಾಪ, ಅದು ಫುಡ್ದು. ಸೊ ಅದಲ್ಲ, ಇನ್ ಡ್ರೈವ್. ಓಕೆನಾ, ಸೊ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಬೋದು ನೀವು. ಓಕೆನಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ. ಯಾರಾದರೂ ಹೇಳ್ದಲ್ಲ ಆಗಲೇ, ಯಾರು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಅರ್ನಿಂಗ್ ಮಾಡ್ತಾಯಿರೋ ಅಂದರೂ ಖುಷಿನೇ. ಏನಕ್ಕಂದರೆ ನಿಮಗೆ ಇರೋವಂಥ ಅರ್ನಿಂಗ್ ಮಾಡ್ತಿರೋವಂಥ ಒಂದಷ್ಟು ಪ್ರೂಫ್ಗಳು ನಾನು ವಾಟ್ಸಪ್ಗೆ ಕಳಿಸಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಚೆನ್ನಾಗಿ ನನಗೆ ಕೊಟ್ಟರೆ ನಾನು ನಿಜವಾಗ್ಲೂ ಇನ್ನೊಂದ್ಸಲ ಬಂದು ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತೀನಿ. ಚೆನ್ನಾಗಿದೆ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಆಯಿತಾ. ವಿತ್ ಪ್ರೂಫ್, ಲೈವ್ ಪ್ರೂಫಲ್ಲಿ. ಓಕೆನಾ, ಸೊ ನಿಮಗೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಪ್ರೊಫೈಲಲ್ಲಿ ನಿಖಿಲ್ ಅಂತಿದೆ, ಮಾರುತಿ ಸುಜುಕಿ ಟೂರೇಸ್ ಅಂತ ಗಾಡಿನ ಅಟ್ಯಾಚ್ ಆಗಿದೆ. ಸಿಟಿ ವಾಲೆಟ್, ಔಟ್ ಸ್ಟೇಷನ್ನು ಅದೇನೋ ಇದೆ. ಓಕೆನಾ, ಅದೆಲ್ಲ ಬಿಟ್ಟಾಕಿ ಇವಾಗ ನಾನು ಇದರಲ್ಲಿ ನೋಡ್ಬೋದು. ಸಿಟಿ ಮೇಲೆ ಪ್ರೆಸ್ ಮಾಡ್ಕೊಳ್ತೀನಿ. ಮಾಡಿಕೊಂಡ್ರೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಈ ಥರ ಸುತ್ತಾ ಇರುತ್ತೆ. ಓಕೆನಾ, ಇದರಲ್ಲಿ ಮೊನ್ನೆ ವಿಡಿಯೋದಲ್ಲಿ ಏನೋ ನಿಮಗೆ ಅರ್ನಿಂಗ್ ಮಾಡ್ಬೇಕಾದ್ರೆ ನಾನು ಆನ್ ಆಗ್ಬಿಟ್ಟಿದ್ದು. ಓಕೆ, ಆನ್ಲೈನ್ ಬಂದುಬಿಟ್ಟಿದ್ದೆ. ಸೊ ಆನ್ಲೈನ್ ಬಂದಾಗ ಜಸ್ಟ್ ಒಂದು 2-3 ಬುಕ್ಕಿಂಗ್ ಬಂತು ಇದರಲ್ಲಿ. ಅದು ಯಾವ ಥರ ನಮಗೆ ಓಲಾ ಊಬರಲ್ಲಿ ಯಾವ ಥರ ನಮಗೆ ಇಮಿಡಿಯೇಟಾಗಿ ಬುಕ್ಕಿಂಗ್ ಬರುತ್ತೆ ಆ ಥರ ಬಂತು. ಸೊ ನಾನು ತೊಗೊಳಕ್ಕೆ ಹೋಗಿಲ್ಲ. ಓಕೆನಾ, ಇದ್ರ ಬಗ್ಗೆ ಎಷ್ಟು ನಾಲೆಜ್ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. ಸಿಟಿ ಬಗ್ಗೆ ಮಾತಾಡ್ತಿಲ್ಲ, ಔಟ್ ಸ್ಟೇಷನ್ ಬಗ್ಗೆ. ಇದರಲ್ಲಿ ಔಟ್ ಸ್ಟೇಷನ್ ಅಂತಿದ್ರೆ ನಾನು ಪ್ರೆಸ್ ಮಾಡ್ಕೊಳ್ತೀನಿ. ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ, ನೋಡ್ಬೋದು. ಇಲ್ಲಿ ಒಂದಷ್ಟು ಬುಕ್ಕಿಂಗ್ಗಳು ಬಂದಿದ್ದಾವೆ ನೋಡಿ, ಇಲ್ಲಿ ಕಾಣಿಸ್ತಿರುತ್ತೆ. ಇದು ಬೇಗ ಹೊಂಟಾಗ್ಬಿಡೋದು, ಹೇಳ್ಬಿಡ್ತೀನಿ ನಿಮಗೆ ಆಯಿತಾ. ಇಲ್ಲಿ ನೋಡಿ, 980 ರೂಪಾಯಿ ಫಾರ್ 1 ಪ್ಯಾಸೆಂಜರ್ ಅಂತೆ. ಫಾಸ್ಟ್ ಪಿಕಪ್ಪು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲು. ಅರೈವಲ್ಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಂದ ಪಿಕಪ್ ಇರೋವಂಥದ್ದು. ಓಕೆನಾ, ಡ್ರಾಪ್ ಬಂದ್ಬಿಟ್ಟು ಲೋಟಸ್ ಲಕ್ಸುರಿ ಕಾಲ್ವಿಂಗ್ PG ಅಂತೆ, ಪಟನ್ದೂರ್ ಅಗ್ರಹಾರ, ITPL ಮೇನ್ ರೋಡು ಆಯಿತಾ. ಓಕೆನಾ, ವೈಟ್ ಫೀಲ್ಡು. ಓಕೆನಾ, ಇದಕ್ಕೆ ಬಂದ್ಬಿಟ್ಟು 980 ರೂಪಾಯಿ ಹಾಕಿದ್ದಾನೆ. ಓಕೆ, ಸೊ ಇದೊಂದೇನೋ ಒಪ್ಕೊಳ್ಳೋಂಥ ವಿಷಯ ಆಯಿತು. ಇರಲಿ, ಇದ್ರಲ್ಲಿ ಬೇಕು ಅಂತ ಹೇಳಿದ್ರೆ ನಿಮಗೆ ಇದನ್ನು ಪ್ರೆಸ್ ಮಾಡಿಕೊಂಡು ಇಲ್ಲಿ ಅಕ್ಸೆಪ್ಟ್ ಫಾರ್ 980 ಇದೆ. ಸೊ ಅದು ಮಾಡ್ಕೋಬೋದು. ಇಲ್ಲ ನಿಮ್ಗೆ ಆ ಒಂದು ಅಮೌಂಟ್ ಏನೋ ಓಕೆ ಆಗಿಲ್ಲ ಅಂತ ಹೇಳಿದಾಗ ಇಲ್ಲಿ ಆಫರ್ ಫೇರ್ ಆ್ಯಂಡ್ ಟೈಮ್ ಅಂತ ಇರುತ್ತೆ. ಅದನ್ನು ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಿರೋ ಅಮೌಂಟಲ್ಲಿ ಇಲ್ಲಿ ನೀವೊಂದು ರೇಟ್ನ ಅವ್ರಿಗೆ ಕೋಟ್ ಮಾಡುವಂಥದ್ದು ಕಸ್ಟಮರ್ಗೆ. ಈಗ 1000 ರೂಪೀಸ್ ಅಂತ ಹಾಕ್ಬಿಟ್ಟು ನಾನು ಡನ್ ಅಂತ ಕೊಟ್ಬಿಟ್ಟು ಸುಮ್ಮನೆ ತೋರಿಸ್ತಿದ್ದೆ ನಿಮಗೆ. ಡನ್ ಅಂತ ಸೆಂಡ್ ಕೊಟ್ಟೆ ನೋಡಿ, ಸೆಂಡ್ ಅಂತ ಹೋಗಿದೆ. ಈ ಥರ ಸುಮಾರು ಹೋಗಿದೆ ನನ್ನ ಹತ್ರ. ಓಕೆನಾ, ಈ ಥರ ಈಗ ಅವರೊಂದು ರೇಟ್ ಹೇಳ್ತಾರೆ, ಅದು ನಮ್ಗೆ ಓಕೆ, ನಾವು ಓಕೆ ಅಂತ ಆಕ್ಸೆಪ್ಟ್ ಮಾಡಿರ್ತೀವಿ. ಅವರು ಅದನ್ನು ವಾಪಸ್ ಆಕ್ಸೆಪ್ಟ್ ಮಾಡಲ್ಲ. ಓಕೆನಾ, ಅಥವಾ ನಮಗೆ ಅವರು ಹೇಳಿದಂಥ ರೇಟ್ ನಮಗೆ ಕಂಫರ್ಟಬಲ್ ಆಗಿಲ್ಲ, ನಾವೊಂದು ರೇಟ್ ಹೇಳ್ಬಿಟ್ಟು ಹಾಕಿರ್ತೀವಿ. ಸೊ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಓಕೆನಾ, ಇಲ್ಲಿ ತನಕ ಯಾವುದೂ ಬಂದಿಲ್ಲ ನನಗೆ. ಓಕೆನಾ, ಸೊ ಇದೊಂದು ಪೆಂಡಿಂಗ್ ಅಂತ ಇದೆ, ಅದು ನೋಡೋಣ ಆಕ್ಸೆಪ್ಟ್ ಮಾಡ್ತಾ ಇಲ್ವಾ ನಿಮಗೆ ಲೈವಲ್ಲಿ ತೋರಿಸ್ತೀನಿ. 1000 ರೂಪಾಯಿ ಆಗ್ತದೆ, 980 ರೂಪಾಯಿ ಆಯಿತು. ಇಷ್ಟು 20 ರೂಪಾಯಿ ಜಾಸ್ತಿ ಹಾಕ್ಬಿಟ್ಟು ನಾನು 1000 ರೂಪಾಯಿ ಅಂತ ಹಾಕಿದ್ದೀನಿ. ಸೊ ಅದೊಂದು ಪರವಾಗಿಲ್ಲ. 980 ರೂಪಾಯಿ ನನ್ನ ಪ್ರಕಾರ ಇದು
ಓಕೆ ಇದೊಂದು ಪ್ರೈಸು ಓಕೆ ಹೋಗ್ಬೋದು, ಓಕೆನಾ. ಸೊ ಕೆಳಗಡೆ ಬರ್ತೀನಿ ನೋಡಿ, 1400 ರೂಪಾಯಿ ಫಾರ್ 1 ಪ್ಯಾಸೆಂಜರ್ ಅಂತೆ, ಓಕೆನಾ. ನಿಯರ್ ಬಾಟಾ ಶೋರೂಮ್ ಕಸಮ್ನಹಳ್ಳಿ ಬೆಂಗಳೂರು ಅಂತ ಇದೆ ಪಿಕಪ್ಪು. ಲೊಕೇಶನ್ ಡ್ರಾಪ್ ಲೊಕೇಶನ್ ಇದು ನೋಡಿ ಕ್ವಾಟ್ಲೆ, ಇದು ಡ್ರಾಪ್ ಲೊಕೇಶನ್ ನೋಡಿ ಸ್ನೇಹಿತರೆ, ಇದು ಪುಣೆ ಅಂತೆ, ವರ್ಜಿ ಪುಣೆ ಮಹಾರಾಷ್ಟ್ರ ಅಂತೇನೋ ಐತೆ ಆಯಿತಾ. ರೋಹನ್ ಅಂತ ಕಸ್ಟಮರ್ ಹೆಸರು. ಸೊ ಇದನ್ನು ನೋಡಿ 1400 ರೂಪಾಯಿ ಹಾಕೋನೆ ಆಯಿತಾ, ಇಲ್ಲಿಂದ ಕಸಮ್ನಹಳ್ಳಿ ಬೆಂಗಳೂರಿಂದ ಮಹಾರಾಷ್ಟ್ರಕ್ಕೆ 1400 ರೂಪಾಯಿ. ಯಾವ ನನ್ನ ಮಗ ಏನು ಅಂದ್ಕೊಂಬಿಟ್ಟಾರೆ ಒಂದು ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನ್ ಡೆವಲಪ್ ಮಾಡಿದವ್ರಿಗೂ ನಿಜವಾಗ್ಲೂ ಬುದ್ಧಿ ಇದೆಯೋ ಅಥವಾ ಇದು ಯೂಸ್ ಮಾಡ್ತಿರೋರ್ಗೂ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗಂತೂ, ಓಕೆನಾ. ಸೊ ಇಲ್ಲಿ ನೋಡಿ ಶೋ ಆನ್ ಮ್ಯಾಪ್ ಅಂತ ಪ್ರೆಸ್ ಮಾಡ್ಕೊಡ್ತೀನಿ, ಮ್ಯಾಪ್ ತೋರಿಸುತ್ತೆ ಒಂದು. ಈಗ ಪಿಕಪ್ ಲೊಕೇಶನ್ ನೀವು ಎಲ್ಲಿದ್ದೀರಾ, ನಿಮ್ಮ ಲೊಕೇಶನಿಂದ ಪಿಕಪ್ ಲೊಕೇಶನ್ ಎಷ್ಟು ದೂರ, ಪಿಕಪ್ ಲೊಕೇಶನಿಂದ ಡ್ರಾಪ್ ಲೊಕೇಶನ್ ಎಷ್ಟು ದೂರ ತೋರಿಸುತ್ತೆ ನೋಡಿ. ಸೊ ನೋಡ್ಬೋದು, ನಾನು ಮನೆ ಲೊಕೇಶನ್ ತೋರಿಸುತ್ತೆ. ಸೊ ಪಿಕಪ್ ಲೊಕೇಶನ್ ಬಂದ್ಬಿಟ್ಟು ಅರಳೂರು ಹತ್ರ ಆಯಿತಾ. ಡ್ರಾಪ್ ಲೊಕೇಶನ್ ನೋಡಿ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಪುಣೆ ಎಲ್ಲಿರೋದು, ಪುಣೆ 1400 ರೂಪಾಯಿ ಪುಣೆ ಅಲ್ಲ. ನಮಗೆ ಇಲ್ಲಿ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ 1000 ರೂಪಾಯಿ ಕೊಟ್ಟರೆ ಅಳ್ತೀವಿ ನಾವು ಹೋಗೋಕ್ಕೆ. ಓಲಾ ಊಬರ್ಗಳಲ್ಲಿ ಸಾಲಲ್ಲ, ಅದು ಏನಕ್ಕೂ ಗಿಟ್ಟಲ್ಲ ಅಂತ ನಾವು ಒದ್ದಾಡ್ತೀವಿ ನಾವು, ಓಕೆನಾ. ಸೊ ಇದನ್ನು ಯಾವ ಥರ ನಿಜವಾಗ್ಲೂ ಕಷ್ಟ ಈ ಒಂದು ಆ್ಯಪ್ ಡೆವಲಪ್ ಏನಕ್ಕೆ ಮಾಡೋರು ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲು. ಇದ್ರ 1 ರೂಪಾಯಿ ಅಂತೂ ನಿಜವಾಗ್ಲು ಎಲ್ಲೋ ಅಪರೂಪ ಸಿಗ್ಬೋದೇನೋ, ಯಾರೋ ಕಸ್ಟಮರ್ ನಾವು ಹೇಳೋ ರೇಟ್ ಅವ್ರು ಒಪ್ಕೋಬೋದು, ಅವ್ರು ಹೇಳೋ ರೇಟ್ ನಾವು ಒಪ್ಕೊಳ್ಳೋದು ಗಿಟ್ಟಿದ್ರೆ ಅಥವಾ ಎಲ್ಲೋ ಒಂದು ಅಪರೂಪ ಅಷ್ಟೇ, ಓಕೆನಾ. ಇದು ನಿಜವಾಗ್ಲು ಬರೋದೆಲ್ಲ ಬರೀ ಫೇಕ್ ಬುಕ್ಕಿಂಗ್ಸ್ಗಳು, ಫೇಕ್ ರೇಟ್ಗಳು ಆಯಿತಾ. ಅದು ಕೆಳಗಡೆ ಬನ್ನಿ, ಕೆಳಗಡೆ ನೋಡ್ಬೋದು ನೀವು 500 ರೂಪಾಯಿ ಫಾರ್ 1 ಪ್ಯಾಸೆಂಜರ್ ಅಂತೆ. ಇದು ನೋಡಿ, ಇದು ಚಂದ್ರ ಲೇಔಟ್ ಮಾರ್ತಳ್ಳಿಯಿಂದ ಪಿಕಪ್ಪು. ಡ್ರಾಪ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಅಂತೆ, ನಾಯ್ಡುಪೇಟ ಅಂತ ಏನೋ ಐತೆ ಡ್ರಾಪ್ ಲೊಕೇಶನ್ನು, ಆಂಧ್ರ ಪ್ರದೇಶ್ ಅಂತೆ. 500 ರೂಪಾಯಿ ಅಂತೆ. ಇದಕ್ಕೇನು ಇದು ಅಲ್ಲ, ಬಸ್ಸಲ್ಲೇ ಇಷ್ಟಿರಲ್ಲ, ಬಸ್ಗೆ ಇಷ್ಟು ಕೊಟ್ಟರು ಕರ್ಕೊಂಡು ಹೋಗಲ್ಲ ಬಸ್ಸಲ್ಲಿ ಆಯಿತಾ. ನಮ್ಮನ್ನೇನು ಏನು ಅಂದ್ಕೊಂಬಿಟ್ರೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಸ್ನೇಹಿತರೆ, ದಯವಿಟ್ಟು ಯಾರೋ ಕೇಳ್ತಾರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇದು ಹೇಳಿ ಅಂತ, ದಯವಿಟ್ಟು ಯೂಸ್ ಮಾಡ್ಕೋಬಿಡಿ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಆ್ಯಪ್ ಫೋನಲ್ಲಿ ಇಟ್ಕೊಂಡ್ರೆ ನಿಮ್ಮ ತಲೆ ಕೆಟ್ಟಿ ಫೋನ್ ತೆಗ್ದಿಸ್ಬಿಡ್ತೀರ ನೀವು. ಈ ಒಂದು ಆ್ಯಪ್ ನೋಡ್ತಿದ್ರೆ ಹೇಳ್ತಿದ್ದೀನಿ ಕೇಳಿ ಆಯಿತಾ. ಸೊ ಇಷ್ಟೇ, ಏನೇನು ಹೇಳೋಕ್ಕೆ ಹೋಗಲ್ಲ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು. ನೋಡಿ ಆಮೇಲೆ ಆರ್ಡ್ರ್ ಆಕ್ಸೆಪ್ಟ್ ಮಾಡೋಕೆ ಹೋದರೆ ನೋಡಿ ಇಲ್ಲಿ ಆಕ್ಸೆಪ್ಟೆಡ್ 1 ಇಲ್ಲ 0 ಪೆಂಡಿಂಗ್ ತೋರಿಸ್ನಲ್ಲ 980 1000 ರೂಪಾಯಿ ಹಾಕಿದ್ದೆ, ಅದನ್ನು ಅಕ್ಸೆಪ್ಟೇ ಮಾಡಿಲ್ಲ ಮಾಡೋದು ಇಲ್ಲ. ಬೇಕಾದ್ರೆ ನಿಮ್ಗೆ ಇನ್ನೊಂದ್ಸಲ ಯಾವಾಗ ಕೇಳಿದ್ರು ಬೇಕಾದ್ರೆ ಅದನ್ನು ತೋರಿಸ್ತೀನಿ ನಾನು. ಇದು ರಿಜೆಕ್ಟ್ ಆಗಿರೋದು, ಪೆಂಡಿಂಗಲ್ಲಿರೋದು 0 ಆಗಿರ್ತದೆ, ಓಕೆನಾ. ಸೊ ಇದು ವಿಷಯ. ವಾಲೆಟ್ ಅಂತ ಇದೆ, ಕೊರಿಯರ್ ಆರ್ಡರ್ಸ್ ಅಂತ ಇದೆ, ಪೇಮೆಂಟ್ ಮೆಥಡ್ ಇದೆಲ್ಲ ಏನಕ್ಕೆ ಆಯಿತು. ಬುಕ್ಕಿಂಗ್ಸೇ ನೆಟ್ಟಿಗೆ ಕೊಡಲ್ಲ, ಬುಕ್ಕಿಂಗ್ಸ್ ಯಾವಾಗೂ ಸಿಗಲ್ಲ ಇದರಲ್ಲಿ ಆಯಿತಾ. ಹೋಗಲಿ, ಇವನೇ ಹತ್ರ ಒಂದು ರೇಟ್ ಮಿನಿಮಮ್ ಇಷ್ಟು ಅಪ್ಪ, ಮಿನಿಮಮ್ ರೇಟ್ ಇಷ್ಟು, ಕಿಲೋಮೀಟ್ರಿಗೆ ಮಿನಿಮಮ್ ಇಷ್ಟು, ಅದ್ರ ಮೇಲೆ ಎಷ್ಟಾದ್ರೂ ಮಾತಾಡ್ಕೊಂಡು ಹೋಗ್ರಿ ನೀವು ಅಂತ ಒಂದು ಡ್ರೈವರ್ಗಳಿಗಾಗಿರ್ಬೋದು ಇಲ್ಲ ಕಸ್ಟಮರ್ಗಳಿಗಾಗಿರ್ಬೋದು ಇನ್ನೊಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಬಿಟ್ಟರೆ ಆಮೇಲೆ ಮಾತಾಡ್ಕೊಂಡು ಹೆಂಗೂ ಹೋಗ್ಬೋದು. ಅದು ಬಿಟ್ಬಿಟ್ಟು ನಿಮಗೆ ಇಷ್ಟ ಬಂದಿದ್ದು ನೀವೊಂದು ಹೇಳ್ಕೊಳ್ಳಿ, ಅವ್ನಿಗೆ ಇಷ್ಟ ಬಂದು ಅವ್ನು ಹೇಳ್ಕೊಳ್ಳಿ ಅಂದ್ಕೊಂಡು ಬಿಟ್ಬಿಟ್ರೆ ಇಲ್ಲಿ ಏನು ಈ ಅಪ್ಲಿಕೇಶನ್ ಮಾಡಿದ್ರೆ ವೇಸ್ಟ್. ಇದು ಆಟೋ ಎಲ್ಲ ಇದೆಯಂತಪ್ಪ, ಇದಕ್ಕೆ ಆಟೋ ಎಲ್ಲ ಅಟ್ಯಾಚ್ಮೆಂಟ್ ಮಾಡ್ಬೋದು ಅಂತ ಗೊತ್ತಿಲ್ಲ ನನಗೆ. ಸೊ ಈ ವೇಸ್ಟು ಹೇಳ್ತೀನಿ ಸ್ನೇಹಿತರೆ, ಫುಲ್ ವೇಸ್ಟ್ ಇದು. ಅದು ಬಿಟ್ಟು ಇದ್ರ ಬಗ್ಗೆ ಗೊತ್ತಿಲ್ಲ ನನಗೇನು, ಸಿಟಿ ಬುಕ್ಕಿಂಗ್ಸ್ ಬಗ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಮೊನ್ನೆ ಒಂದು 2-3 ಬುಕ್ಕಿಂಗ್ ಬೀಳ್ತಾನೆ ನನಗೆ ಆಯಿತಾ. ನಿಯರ್ ಬೈ ಲೊಕೇಶನಿಂದ ಬಂತು, ಅಮೌಂಟು ಪರವಾಗಿಲ್ಲ. ಈ ಒಂದು ಸಿಟಿ ಈ ಬುಕ್ಕಿಂಗ್ಸ್ ಏನಿದೆ ಸೇಮ್ ಓಲಾ ಊಬರ್ ಥರ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಇದು. ಸೊ ಅಮೌಂಟು ಏನೋ ಪರವಾಗಿಲ್ಲ ಅನ್ನೋ ಥರ ಇತ್ತು. ನಿಮಗೆ ಲಾಸ್ಟ್ 2-3 ವೀಡಿಯೋದಲ್ಲಿ ಹಾಕಿದ್ದೀನಿ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಆಯಿತಾ. ಸೊ ಇದ್ರ ಬಗ್ಗೆ ನೋಡೋಣ. ಸಿಟಿ ಆಪ್ಷನ್ ಏನಿದೆ, ಸೊ ಇದರಲ್ಲಿ ಒಂದು ದಿನ ಟ್ರೈ ಮಾಡಿ ನೋಡ್ತೀನಿ. ಇದರಲ್ಲಿ ಬುಕ್ಕಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡ್ತೀನಿ. ಬರೀ ಸಿಟಿ ರೈಡು, ಓಕೆನಾ. ಔಟ್ ಸ್ಟೇಷನ್ ಅಂತ ಕೇಳೋಕ್ಕೆ ಹೋಗ್ಬೇಡಿ, ಇದರಲ್ಲಿ ಔಟ್ ಸ್ಟೇಷನ್ ವೇಸ್ಟು ಆಯಿತಾ. ಈ ಒಂದು ಅಪ್ಲಿಕೇಶನಲ್ಲಿ ಔಟ್ ಸ್ಟೇಷನ್ ಅನ್ನೋ ಆಪ್ಷನ್ ತೆಗೆದಾಕ್ಬಿಟ್ರೆ ಬೆಸ್ಟ್ ಅಂತಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಸಿಟಿದು ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಐಡಿಯಾ ಇಲ್ಲದೆ ಮಾತಾಡೋಕೆ ಹೋಗ್ಬಾರ್ದು. ಸೊ ನೋಡೋಣ, ಒಂದು 2-3 ಬುಕ್ಕಿಂಗ್ನ ಅಕ್ಸೆಪ್ಟ್ ಮಾಡಿ ಆದರೆ ಯಾವ ಥರ ಅಮೌಂಟ್ ಕೊಡ್ತಾನೆ, ಇದು ರಿಯಲ್ಲ ಫೇಕಾ ಯಾವ ಥರ ನನಗೆ ಗೊತ್ತಿಲ್ಲ ನನಗೆ ಆಯಿತಾ. ಸೊ ಟ್ರೈ ಮಾಡಿಬಿಟ್ಟು ಇದ್ರ ಬಗ್ಗೆ ಇನ್ನೊಂದ್ಸಲ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಕೆಳಗಡೆ ಬಂದರೆ ಇನ್ನೇನೂ ಇಲ್ಲ, ಏನೇನೋ ಐತೆ ಇಲ್ಲಿ. ಡೈಲಿ ಇನ್ಕಮ್ ಪ್ಲ್ಯಾನ್ ಅಂತ ಐತೆ, 520 ಏನೋ ಐತೆ, ಆರ್ಡರ್ ಹಿಸ್ಟ್ರಿ ಅಂತ ಐತೆ, 0 ಪ್ರಯಾರಿಟಿ ಬರೋ ಐತಿದಕ್ಕಪ್ಪ ವಾಲೆಟು. ಸೊ ಇಷ್ಟೇ ಸ್ನೇಹಿತರೆ, ಏನೂ ಇಲ್ಲ ಇದರಲ್ಲಿ ಆಯಿತಾ. ಸೊ ಬೇಕು ಅಂದರೆ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ ಆ್ಯಪು, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಹಿಂಗೆ ಮನೆ ಬರ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಥಿಂಕ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ದವ್ರಿಗೆಲ್ಲ
ಗೊತ್ತಾಗಿ ಹೇಳ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸೇ ಬಾಯ್.